ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ದೇವೇಂದ್ರಪ್ಪ ಅಂತ. ನಾವೊಂದು ನಾಟಕ ಆಡ್ತೀವಿ. ಆ ನಾಟಕದ ಹೆಸರು ಕಣ್ಣೀರಿಗೆ ಕಣ್ಮರೆ ಮುಕ್ತಿ, ಅರ್ಥಾತ್ ಅಣ್ಣನ ಮಡಿಲು. ಅದರಲ್ಲಿ ನಾನು ವಿಲನ್ ಪಾತ್ರ ಮಾಡಿದ್ದೇನೆ. ಆ ಪಾತ್ರದ ಹೆಸರು ಸುಶಾಂತ್ ಅಂತ. ಅದರಲ್ಲಿ ಒಂದು ರೇಪ್ ಸೀನ್ ಇರುತ್ತೆ. ಆ ರೇಪ್ ಸೀನ್ಗೆ ಆ ಡೈಲಾಗು ಇದೆ. ಆ ಡೈಲಾಗು ನಾನು ಹೊಡಿತೀನಿ. ಆ ಡೈಲಾಗು ನೀವು ಯಾವ ರೀತಿ ಐತಿ ಅಂತೇಳಿ, ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಇಲ್ಲ ಈ ಥರ ಮಾಡಬೇಕು, ಇಲ್ಲ ಈ ಥರ ಮಾಡಬೇಕು ಅಂತಂದು ನೀವು ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಅದೇ ಥರ ಮಾಡ್ತೀನಿ. ಈಗ ನಿಮ್ಮ ಪ್ರೋತ್ಸಾಹ ನನಗಿರಲಿ. ನಾನು ಈಗ ಸ್ಟಾರ್ಟ್ ಮಾಡ್ತೀನಿ. ಓ ರಚನಾ, ಏನು ಅವಳ ಸೌಂದರ್ಯ! ಹುಣ್ಣಿಮೆಯ ಚಂದಿರನ ಬೆಳಕನ್ನು ಕಂಡೊಡನೆ ಸಮುದ್ರದ ಅಲೆಗಳು ಉಕ್ಕುವಂತೆ ದಿನನೇ ಹೊಕ್ಕುತ್ತಿದೆ. ಅವಳ ಪ್ರಾಯ, ಇವಳನ್ನು ನೋಡಿ ತಡೆಯದಾಗಿದೆ ಎನ್ನ ಮನ. ಏನು ಅವಳ ವಯ್ಯಾರ, ರತಿಯನ್ನೇ ನಾಚಿಸುವ ಅವಳ ಮುದ್ದು ಮುಖ, ಲತೆಯ ಬಳ್ಳಿಯಂತೆ ಬಳುಕುತ್ತಿರುವ ಅವಳ ಮೈಮಾಟ ಕೋಲ್ಮಿಂಚಿಗಿಂತಲೂ ಆಕರ್ಷಣವಾಗಿದೆ. ಅವಳ ಕಣ್ಣೋಟ, ಇವನ್ನೆಲ್ಲ ನೋಡುತ್ತಿದ್ದರೆ ನನ್ನನ್ನೇ ನಾನು ಮರೆತಂತಾಗಿದೆ. ಆದರೆ ನಾನು ಬಯಸಿದ ಬಳ್ಳಿ ಬೇರೆಯವರ ಕಾಲಿಗೆ ಸುತ್ತಿಕೊಂಡಿದೆ. ಇರಲಿ, ಇಲ್ಲಿ ಯಾರು ಸುಳಿವು ಇಲ್ಲ. ಇವಳನ್ನು ಈ ದಿನ ಅನುಭವಿಸಿ ನನ್ನ ಆಸೆಯನ್ನು ತೀರಿಸಿಕೊಳ್ಳಲೇಬೇಕು. ರಚನಾ, ಎಷ್ಟು ದಿನದಿಂದ ನಿನಗಾಗಿ ಮತ್ತು ಈ ಸಮಯಕ್ಕಾಗಿ ಕಾಯುತ್ತಿದ್ದೆ. ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ. ನಿನ್ನನ್ನು ಬಿಡುವುದೂ ಇಲ್ಲ. ಬಲಾತ್ಕಾರದಿಂದ ನಿನ್ನನ್ನು ಈ ದಿನ ಅನುಭವಿಸಲೇಬೇಕು. ಬಾ ರಚನಾ, ಬಾ.